ತ್ರಾಸ ಮಾಡ್ಕೊಳಕತ್ಲು. ತ್ರಾಸ ಮಾಡ್ಕೊಳತಕ್ಕಂಥ ಕಾಲದೊಳಗೆ ಈಗ ಹೇಳೈತಿ ಅಂದ್ರೆ ಸುಮ್ಮನಿರು, ಹೋಗಿದ್ದೆಲ್ಲಿ ಎಲ್ಲಿ ಯಾರಿಗೂ ಹೋಗಂಗಿಲ್ಲದು, ಬಂದ್ ನೋಡ್ತತ್ ನೀನು ಸುಮ್ಮನಿರು ಅಂತ ಹೇಳಿ ಆಕಿಗೆ ಹೇಳಾಕತ್ಲ. ಇಟ್ಟು ಹೇಳಿ ಕೊಡದ ಏನಾಯ್ತು ಅಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ಇಟ್ಟು ದನಿಗೆ ನಡೆದಿತ್ತು. ಏನು ಅವ್ರು ಕೊಳ್ಳಾಗಿನ ಬಂಗಾರ ತಗೊಂಡು ಹೋಗಿದ್ರಲ್ಲ, ಅವರು ಹೋಗಿರ್ತಕ್ಕಂಥ ಮಂದಿ ಏನು ಮಾಡಿದ್ರು ಅಂತಂದ್ರೆ ಆ ಬಂಗಾರ ಸರ ತಂದು ಈ ಹೆಣ್ಮಗಳು ಉಡಿಯಾಗ ಹಾಕಿದ್ರ. ಹಾಕಿ ಹೋಗ್ಬೇಕಾಗಿತ್ತಲ್ಲ, ಬಂಗಾರ ಹಾಕಿಲ್ಲ. ಆ ಹೆಣ್ಮಗಳು ಮುಂದೆ ಬಡದತ್ತವ. ಆಕೆ ಅಂದಳತ್, ಯಾಕೆ ಬಡದ್ ನನ್ನ ಅಂತಂದಳತ್. ಅವ ಹೇಳ್ದಂತವ, ನೋಡ್ರಿವ ಹಾಕೊಂಡ್ ತಿರುಗಾಡ್ತೀರಿ ಜಮಖಂಡಿ ಒಳಗ, ಕರೆ ಬಂಗಾರ ಹಾಕೊಂಡ್ ತಿರುಗಾಡ್ರಿ, ಉಮಾಗೋಲ್ಡ್ ಯಾಕೆ ಹಾಕೊಂಡ್ ತಿರುಗಾಡಿ ಅಂತ ಗ್ಯಾಟಿ ಕೊಡೋದು ಹಾದತ್ತವ. ಕೆಲವು ಜನ ಕಟ್ಟ ಕಡೆಯದಾಗಿ ದೇಹ ಚಂದ ಕಾಣಬೇಕು ಅಂತ ಹೇಳಿ ಅವರ ಶರೀರ ಸೌಂದರ್ಯ ಹೆಚ್ಚಾಗಬೇಕು ಅಂತ ತಿಳ್ಕೊಂಡು 4 ಜನ ನಮ್ಮನ್ನ ನೋಡಿ ಆನಂದ ಪಡಲಿ ಅಂತ ಹೇಳಿ ಬಂಗಾರವನ್ನ ಹಾಕೋತಾರೆ. ಅದರ ನೆನಪಿಟ್ಟುಕೊಳ್ಬೇಕು, ಬಂಗಾರದಿಂದ ನಮ್ಮ ಶರೀರ ಚಂದ ಕಾಣೋದಿಲ್ಲ ತಾಯಿ. ಬಂಗಾರದಂತ ಭಕ್ತಿ ಯಾರು ಮಾಡ್ತಾರಲ್ಲ ಅದರಿಂದ ಜೀವನ ಚಂದ ಕಾಣ್ತದೆ ಅನ್ನತಕ್ಕಂಥದನ್ನ ತಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಅವರು ಹೇಳುತ್ತಾರೆ, ಯಾರ ಭಗವಂತನ ಮೇಲೆ ಅನನ್ಯವಾಗಿರತಕ್ಕಂತಹ ಪ್ರೀತಿಯನ್ನು ಇಡ್ತಾರಲ್ಲ ಅವರಿಗೆ ಬೇರೆ ಏನು ಮಾಡೋದು ಅವಶ್ಯಕತೆ ಬೀಳೋದಿಲ್ಲ ಅಂತ ನೋಡ್ರಿವ. ಹೆಂಗೆ ಗೊತ್ತೇನ್ರಿ ನಿಮಗೆ? ಈಗ ನಾವು ಯಾರಿಗಾರ ಒಂದು ಸಣ್ಣ ಉಪಕಾರ ಮಾಡಿದೀವಿ ಅಂತಂದ್ರೆ ಅವ್ರು ಉಪಕಾರ ಮಾಡಿಸ್ಕೊಂಡು ಅವರು ಸದಾವಕಾಲ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾರೆ. ಹೌದಲ್ರಿ? ಹೌದಲ್ಲ? ಇವು ಮಳೆಯಾಗ ಹಾದಲ್ಲ, ತೋರ್ಸ್ಕೋತಾನೋ ನೆನೀತಾನೋ ಅಂಥೇಳಿ ಚಿಂತನೆ ಮಾಡ್ತಾರೆ. ಹೌದಲ್ಲ ಇವ? ಹಂಗ ಭಗವಂತ ನಮ್ಮ ಮೇಲೆ ನಾವು ಏನಾದರೂ ಒಂದು ಅಪರೂಪವಾಗಿರ್ತಕ್ಕಂಥ ವಿಶ್ವಾಸವನ್ನ ಭಕ್ತಿಯನ್ನ ಇಟ್ಟಿವಪ್ಪ ಅಂತಂದ್ರೆ ಭಗವಂತ ನಮ್ಮ ಬಗ್ಗೆ ಚಿಂತನೆ ಮಾಡಕ್ ಪ್ರಾರಂಭ ಮಾಡ್ತಾನೆ. ಹೆಂಗ ಅಂತ ನೀವು ಕೇಳ್ಬೋದು. ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಅದನ್ನ ಹೇಳ್ತಾನ, ಅನನ್ಯ ಚಿಂತೋ ಯಂತೋ ಮಾಂ ಯೋಜನ ಪರ್ಯುಪಾಸತೆ ತೇಷಾಭಿಯುಕ್ತಾನಂ ಯೋಗಕ್ಷೇಮ ವಹಾಮ್ಯಹಂ ಅಂತಂದ. ಏನ್ ಹೇಳ್ದ ಕೃಷ್ಣ ಪರಮಾತ್ಮ ಅಂತಂದ್ರೆ, ಯಾರು ನನ್ನ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಯಾರು ನನ್ನ ಬಗ್ಗೆ ಒಂದಿಷ್ಟು ವಿಶ್ವಾಸವನ್ನ ಕಾಳಜಿಯನ್ನ ಇಟ್ಟು ನನ್ನ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲ ಅವ್ರ ಬಗ್ಗೆ ನಾನು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನ ಭಗವಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಬೇಕು ನೀವು. ಕಾಲಗಳು ಕಳೆದು ಹೋದ್ರು, ಗತಿಸಿ ಹೋದ್ರು ಸಹಿತ ಭಗವಂತನ ಮೇಲೆ ವಿಶ್ವಾಸ ಇಡತಕ್ಕಂಥ ಜನರ ಸಂಖ್ಯೆ ಕಡಿಮೆ ಆಗ್ತಿಲ್ಲ, ಅದು ಸದಾವಕಾಲ ಹೆಚ್ಚಾಗ್ತದೆ. ಆದ್ರೆ ಈ ಕಲಿಯುಗದೊಳಗೆ ಏನಾಗೈತಿ ಅಂತಂದ್ರೆ ಒಂದಿಷ್ಟು ದೇವರ ಮೇಲೆ ಭಕ್ತಿ ಇಡೋದು ಕಡಿಮೆ ಆಗೈತಿವ. ಯಾಕೆ ಕಡಿಮೆ ಆಗೈತಿ ಗೊತ್ತೇನ್ರಿ? ಈಗೆಲ್ಲ ನಮಗೆ ಸರಳ ಸಿಕ್ಕಿಬಿಡ್ತಾವ. ಈಗ ನೋಡ್ರಿ, ಆಗಿನ ಕಾಲಕ್ಕೆಲ್ಲ ಉಪವಾಸ ಮಾಡೋರು, ವನವಾಸ ಮಾಡೋರು, ನಮ್ಮವ್ರಿಗೆ ಚಲೋ ಆಗಲಿ, ನಮ್ಮ ಹೊಲಕ್ಕೆ ಮಳಿ ಆಗಲಿ, ನಮಗೊಂದಿಷ್ಟು ಬೆಳೆ ಚಲೋ ಬರಲಿ, ಬೆಳೆಗೆ ತಕ್ಕಂಥ ಬೆಲೆ ಸಿಗಲಿ ಅಂತ ಹೇಳಿ ಹೆಣ್ಮಕ್ಳು ಏನು ಮಾಡೋರು ಅಂತಂದ್ರೆ ನಿತ್ಯ ಉಪವಾಸ ವನವಾಸ ವ್ರತಗಳನ್ನು ಮಾಡೋರು, ದೇವಸ್ಥಾನಗಳ ದರ್ಶನವನ್ನು ಮಾಡೋರು. ಆದ್ರೆ ಈಗೆಲ್ಲ ಹೆಂಗಾಗೈತಿ ಅಂತಂದ್ರೆ ಎಲ್ಲವೂ ಏನಾಗೈತಿ ಅಂದ್ರೆ ಯಾವುದೋ ಒಂದು ದೇವ್ರ ಗುಡಿಗೆ ಹೋಗ್ರಿ ನೀವು, ಅಲ್ಲಿ ದೇವರ ಮೇಲೆ ಭಕ್ತಿ ಕಡಿಮೆ ಆಗೈತಿ. ಅಲ್ಲಿ ಏನ್ ಹೆಚ್ಚಾಗೈತಿ ಅಂತಂದ್ರೆ ಆಡಂಬರ ಹೆಚ್ಚಾಗಿಬಿಟ್ಟೈತಿ. ಏನ್ ಮಾಡ್ತಾರ ಗೊತ್ತೇ ನೀವು? ದೇವರ ಗುರಿ ಹೊರಗೆ ಬಂದು ಟಕ್ ಅಂತ ಒಂದು ಫೋಟೋ ಹೊಡ್ಕೋತಾರ, ಸೆಲ್ಫಿ ಅತ್ತದು. ಆ ಸೆಲ್ಫಿ ಹೊಡ್ಕೊಂಡು ಹಾಕ್ತಾರ ಅವರು. ಏನಂತ ಹೇಳ್ತಾರ, ನಾವು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ವಿ, ನಾವು ಕಾಶಿಲಿಂಗೇಶ್ವರ್ಗೆ ಹೋಗಿದ್ವಿ. ಏನು ಮಾಡ್ತಾರು ಅಂತಂದ್ರೆ ದೇವರ ಗುಡಿ ನಿಂತು ಸೆಲ್ಫಿ ಹೊಡಿತಕ್ಕಂಥ ಭಕ್ತರ ಸಂಖ್ಯೆ ಇವತ್ತು ಬಹಳ ಆಗ್ಯದ. ನೀವು ನೋಡಬಹುದು, ಅವರ ಕೈ ಒಳಗಿನ ಮೊಬೈಲ್ಗಳು ಏನು ಮಾಡಕತ್ತಾವು ಅಂತಂದ್ರೆ ಅವರ ಕೈಗಳನ್ನ ಸುಮ್ಮನೆ ಬಿಡ್ತಿಲ್ಲ. ಆದ್ರೆ ಒಂದು ಮಾತು ನೆನಪು ಬಿಟ್ಕೋಬೇಕು ತಾಯಿ, ಏನು ಒಂದು ಮಾತು ಅಂತಂದ್ರೆ ನಾವು ಹಾಕ್ತೀವಿ, ಏನ್ ಹಾಕ್ತೀವಿ ಅಂತಂದ್ರೆ ಸೆಲ್ಫಿ ಹೊಡ್ಕೊಂಡು ಒಂದು ಸ್ಟೇಟಸ್ ಹಾಕ್ತಿವಿ ಮೊಬೈಲ್ದಾಗ. ಹಾಕ್ತಾರಲ್ಲ ತಮ್ಮ, ಅದು ಹುಡುಗ ಹೂ ಅನ್ನತೈತಿ ನೋಡ್ರಿ, ಹಾಕ್ತಾರೆ, ಪಿಕ್ಸ್ ಗೊತ್ತೈತಿ ಅದಕ್ಕೂ. ನಾವೊಂದು ಸೆಲ್ಫಿ ಹೊಡ್ಕೊಂಡು ಯಾಕೆ ಸ್ಟೇಟಸ್ ಹಾಕ್ತೀವಿ ಅಂತಂದ್ರೆ ಊರಾಗಿನ ಮಂದಿ ನಮ್ಮನ್ನ ನೋಡ್ಲಿ ಅಂತ ನಾವು ಹಾಕ್ತೀವಿ. ಹೌದಲ್ಲ ಇವ? ನಮ್ಮನ್ನು ನೋಡ್ಲಿ, ಆ ಸೆಲ್ಫಿ ಒಳಗೆ ನಮ್ಮನ್ನು ಕಾಣಲಿ ಅಂತೇಳಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಆಲಯದ ಮುಂದೆ ನಿಂತು ಸೆಲ್ಫಿಗಳನ್ನು ಹಾಕ್ತಕ್ಕಂಥ ಕಾಲದೊಳಗೆ ಎಲ್ಲರೂ ನಮ್ಮನ್ನು ನೋಡ್ಲಿ. ಶನಿವಾರ ಬತ್ತಂದ್ರೆ ಹನುಮಪ್ಪ, ಸೋಮವಾರ ಬತ್ತಂದ್ರೆ ಕಾಶಿಲಿಂಗ, ಮಂಗಳವಾರ ಬತ್ತಂದ್ರೆ ಮಂಗಳಗೌರಿ, ಬುಧವಾರ ಬತ್ತಂದ್ರೆ ಬೋಲಾ ಪುಂಡ್ಲಿಕ್ ವರದೇರ್ ವಿಠಲ್ ಶ್ರೀ ಜ್ಞಾನದೇವ್ ತುಕಾರಾಮ್, ಪಾಂಡ್ರಾಪುರ ಪಾಂಡ್ರಂಗದ ಹಾಕೊಂತ ಗುರುವಾರ ಬತ್ತಂದ್ರ ರಾಯರ ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರು ರಾಯರ ನೆನೆ ಹಾಕೋದು ಅದನ್ನ. ಶುಕ್ರವಾರ ಬತ್ತಂದ್ರ ದುರ್ಗ 5, ಶನಿವಾರ ಬತ್ತಂದ್ರ ಹನುಮಪ್ಪದು ಮುಗಿದು ಹೋಗ್ತ. ಆಯ್ತಾರ ಸುಟ್ಟಿ ಮತ್ತೆ ಆಯ್ತಾರ ಹಾಕ್ರಿ ಹೆಂಗ್ರಿ? ಆಯ್ತಾರ ಬೇರೆ ಬೇರೆ ಹಾಕ್ತಾರ. ಮತ್ತೆ ಆದ್ರೆ ಅರ್ಥ ಮಾಡ್ಕೊಳ್ಬೇಕು, ನಾವು ಸ್ಟೇಟಸ್ ಎದಕ್ಕೆ ಹಾಕ್ತೀವಿ ಅಂದ್ರೆ ಜಗತ್ನಾಗಿನ ಮಂದಿ ನಮ್ಮನ್ನು ನೋಡ್ಲಿ ಅಂತ ಹಾಕ್ತೀವಿ. ಒಂದು ಮಾತು ಮನುಷ್ಯ ನೆನಪಿಟ್ಟುಕೊಳ್ಬೇಕು, ಜಗತ್ನಾಗಿನ ಮಂದಿ ನಿನ್ನನ್ನು ನೋಡ್ತದಲ್ಲ ಗೊತ್ತಿಲ್ಲ, ನಿನ್ನ ತಪ್ಪುಗಳನ್ನ ಮ್ಯಾಲ ಕಾಸಿಲಿಂಗ ನಿಂತು ನೋಡಾಕತ್ತಾನೆ ಅನ್ನತಕ್ಕಂಥ ಅರಿವು ಅವನಿಗಿರಬೇಕು. ನೀ ನಿನ್ನ ಜೀವನದೊಳಗೆ ಒಳ್ಳೆಯದನ್ನ ಮಾಡು, ತಪ್ಪು
ಒಪ್ಪ ಮಾಡು ಅದನ್ನೆಲ್ಲ ಕಾಸಿಲಿಂಗ ನೋಡಕತ್ತಾನ. ಕೈ ಒಳಗೊಂದು ತಕ್ಕಡಿ ಹಿಡ್ಕೊಂಡಿತ್ತಾನವ. ಮಹಾದೇವ ಶೆಟ್ಟಿ. ಎಂತ ಶೆಟ್ಟಿ ಅಂದ್ರ ಮಹಾದೇವ ಶೆಟ್ಟಿ ಅಂತ ಕರೀತಾರವಂಗ. ಒಮ್ಮನ ವಾದರೆ ಒಲಿಯನು, ಇಮ್ಮನ ವಾದರ ಒಲಿಯನು, ಕಾಣಿಯ ಸೊಲ್ಲ ಅರ್ಧ ಕಾಣಿಯಗಲ್ಲ ಕೂಡಲ ಸಂಗಮ ದೇವ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರಿದಕೊಳ್ಳಿರಿದ ನಮ್ಮ ಮಹಾದೇವ ಶೆಟ್ಟಿ. ಅವನು ಪರಮಾತ್ಮ ಹೆಂಗದನು ಅಂತಂದ್ರೆ ಮಹಾದೇವ ಶೆಟ್ಟಿ. ಈ ಧರಣಿಯ ಮೇಲೆ ದೊಡ್ಡ ಅಂಗಡಿ ಹಾಕೊಂಡು ಕೂತಾನ. ನಾವು ಏನು ಮಾಡಾಕತ್ತೀವಿ ಎಲ್ಲವನ್ನ ನಾವು ಏನು ಮಾಡಾಕತ್ತಾನು ಅಂತಂದ್ರೆ ತನ್ನ ತಕ್ಕಡಿ ಒಳಗೆ ಹಾಕಾಕತ್ತಾನ ತಾಯಿ. ಇವತ್ತು ನೀವು ಬಂದಿರಿ ಅಂತಂದ ಬಳಿಕ ನಿಂಬುದು ಒಂದಿಷ್ಟು ವಿಚಾರ ತಿಳ್ಕೊಬೇಕು. ನೀವು ಯಾರ್ಯಾರ ಮನೆಯಾಗಿನ ಟಿವಿ ಬಂದ್ ಮಾಡಿ ಗಂಡನ ಜೋಡಿ ಜಗಳ ಬಿಟ್ಟು ಮಕ್ಕಳನ್ನ ಬೈಲಾರ್ದ ಇಲ್ಲಿ ಪುರಾಣಕ್ಕೆ ಬಂದಿರಲ್ಲ, ನಿಂಬುದು ತಕ್ಕಡಿ ಒಳಗೆ ಏನು ಜಮಾ ಆಗೈತಿ ಅಂತಂದ್ರೆ ನಿಂಬುದು ಪುಣ್ಯನ ಜಮಾ ಆಗೈತಿ ಅನ್ನತಕ್ಕಂಥದ್ದು ನೀವು ತಿಳ್ಕೋಬೇಕು. ಈ ಪುಣ್ಯ ಜಮಾ ಆಗಲಿ ಅಂತ ತಿಳ್ಕೊಬೇಕಾಗಿ ನಾವು ಬದುಕಬೇಕಾಗಿದೆ ಇವತ್ತು. ಅದಕ್ಕಾಗಿ ಹೇಳ್ತಾರ ಅವರು, ಕಾಣಿಯ ಸೊಲ್ಲ ಅರ್ಧ ಕಾಣಿಯಗಲ್ಲ, ಒಂದು 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 ಕೂದಲಷ್ಟು ಪರಕ್ಕಾದರೂ ಭಗವಂತ ನಮ್ಮನ್ನ ನುಂಗೆ ಬಿಡ್ತನ್ನ. ಸೊಟ್ಟಟ್ಟ ಕೇಳಿಬರ 15 ಮಂದಿ ನುಂಗಿನ್ಯಾ ಬಾಯಿ ಮಾಡ್ರೆ ನುಂಗುತ್ತನು. ಇಲ್ಲಿ ನೋಡ್ರಿ ಎಲ್ಲರೂ ಬಹುಮಾನ ಕೊಡ್ತಾನ, ಪ್ರಶ್ನೆ ಕೇಳ್ತಾನೆ ಲಾಸ್ಟಿಗೆ. ಏನಂದ್ರೆ ಒಂದೊಂದು ಕೂದಲು ಒಂದು ಜವೆ ಕೊಡತ್ತೆ ಯಾದರೂ ಎನ್ನನ್ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಒಂದಿಷ್ಟು ಪರಕ್ಕಾಗೋಡಂಗಿಲ್ಲ ಶರಣರು ಹಂಗ ಭಕ್ತಿ ಮಾಡಬೇಕು. ಅದಕ್ಕಾಗಿ ಹೇಳ್ತಾರವರು, ನಂಬಿ ಕರೆದರೆ ಓ ಎನ್ನನೆ ಶಿವನು, ನಂಬದೆ ನೆಚ್ಚದೆ ಬರೆದೆ ಕರೆವವರ ಕೊಂಬನೆತ್ತಿ ಕೂಗೆಂದ ಕೂಡಲ ಸಂಗಮ ದೇವ. ಯಾರ ಭಗವಂತನನ್ನ ನಂಬುತ್ತಾರೆವ ಅವರಿಗೆ ದುಃಖ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಾತು ಬಹಳ ಚಂದ ಹೇಳ್ತಾನ. ಇಲ್ಲಿ ಹುಡುಗರು ಬಹಳ ಬಂದಾವ. ತಮ್ಮ ನಂಬಬೇಕು. ಹೆಂಗ ನಂಬಬೇಕು ಅಂದ್ರೆ ತಾಯಿ ಹೆತ್ತ ತಂದೆ ತಾಯಿಗಳನ್ನ ಹೆಂಗ ನಂಬ್ತೀವೋ ಯವ ನಂಬ್ತೀವಲ್ರಿ ತಾಯಿ ತಂದೆಗಳನ್ನ. ಯಾಕೆ ನಂಬ್ತೀವಿ? ನಮ್ಮ ಅಪ್ಪ ನನ್ನ ಉಪವಾಸ ಕೆಡವಂಗಿಲ್ಲ ಅಂತ ನಂಬ್ತೀವಿ. ನನ್ನ ತಾಯಿ ನನಗೆ ನೋವು ಕೊಡಂಗಿಲ್ಲ ಅಂತ ನಂಬ್ತೀವಿ. ಹೌದಲ್ಲಿವ? ತಾಯಿ ಮನಿ ಒಳಗೆ 10 ಮಕ್ಕಳ ಹಡ್ದಿಲ್ಲ ಅಂತ ಆಕೆ ಹೇಳ್ತಾಳ, ಅತ್ತರ ಅಳಲೆವ್ವ ಈ ಕೂಸ ನನಗಿರಲಿ ಅಂತ. ಬ್ಯಾಸರ ಮಾಡ್ಕೊಳಂಗಿಲ್ಲ ಕೂಸುಗಳ ಮೇಲೆ ತಾಯಿ. ಆಕೆ ಬ್ಯಾಸರ ಮಾಡ್ಕೊಂಡ್ರೆ ಮುಗಿದು ಹೊತ್ತು ಅಲ್ಲೇ ಕತಿ ಮುಗಿತತಿ. ಹೌದಲ್ಲ ಇವ? ಆಕೆ ಅವ್ವ ಬಡತನದೊಳಗಿರತಕ್ಕಂಥ ತಾಯಿ ಏನು ಮಾಡಿದ್ಲು ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಮುಂಜಾನೆ ಒಂದಿಷ್ಟು ಉಪ್ಪಿಟ್ಟು ಮಾಡಿದ್ಲಂತಕಿ. ಏನು ಮಾಡಲಿವ? ಉಪ್ಪಿಟ್ಟು ಮಾಡಿ ಸದಕಿನ ಉಪ್ಪಿಟ್ಟವ ಚಂದಂಗಿ ಉಪ್ಪಿಟ್ಟು ಉದುರು ಬಾಳತ್ತ, ಉಳ್ಳಾಗಡ್ಡಿ ಪದ್ರ ಬಾಳತ್ತ. ಮುಂದೆ ನಂಗೆ ಗೊತ್ತಿಲ್ಲ ಅಂತ ಏನಂತ ಹೇಳ್ತೀರಿ ನೀವು? ಅವ್ರದನ್ನ ಎದುರು ಬಾಳ ಅಂತ ಹೇಳ್ತಾರ ಅವ್ರು. ಹಿಂಗೇನೋ ಒಂದು ಉಪ್ಪಿಟ್ಟು ಉದುರು ಹೆಣ್ಮಗಳು ಚಂದ ಉಪ್ಪಿಟ್ಟು ಉದುರು ಮಾಡಿ ಏನು ನೋಡ್ಬೇಕು, ಬಾಯಾಗ ನೀರು ಬರ್ತಾವ್ಯವ. ಹಂಗೆ ಉಪ್ಪಿಟ್ಟು ಉದುರು ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲರ ಪ್ಲೇಟ್ನೊಳಗೆ ತಾಯಿ 10 ಮಂದಿ ಮಕ್ಕಳಿತ್ತು ಅಂತಂದ್ರೆ 10 ಮಂದಿ ಮಕ್ಕಳ ಪ್ಲೇಟ್ದಾಗ ನಮ್ಮವು ಇದ್ದಕ್ಕೆ ಉಪ್ಪಿಟ್ಟು ನೀಡಿ 10 ಮಂದಿ ಹುಡುಗರು ಉಪ್ಪಿಟ್ಟು ತಿಂದುವಂತ ಅವು ಇದ್ದಕ್ಕೆ ತೊಡಿ ಮರಿಗೆ ಮಾಡಿ ಉಪ್ಪಿಟ್ಟು ಮಾಡಿದ ಬೋಗಾನಿ ಸರಿಸಿಟ್ಟಿದ್ಲತ್ ನೋಡ್ರಿ. ಅದ್ರಾಗ ಒಂದು ಹೆಣ್ಮಗಳಿದ್ಲತ್ ನೋಡ್ರಿ. ಇವ ಯಾರೇ ಇವ್ ಗಂಡ ಮಕ್ಕಳಿವ ಉಂಡು ಕೈ ಒರೆಸ್ಕೊಂಡು ಹೋಗ್ತಾ ಇವು. ಒಟ್ಟ ಹೇಳಬೇಡ್ರಿ ನೀವು. ಉಂಡು ಹೊತ್ತು ಕೇಳಂಗಿಲ್ಲ, ತಿಂದು ಹೊತ್ತು ಕೇಳಂಗಿಲ್ಲ. ಇಲ್ಲಿ ನೋಡಿ ಹೆಂಗೆ ಮಾಡಕತ್ತಾವ, ಒಂದ್ಕಿಂತ ಒಂದು ಮಾತಾಡಕತ್ತಾವ. ಅದು ಹೆಣ್ಮಕ್ಳು ಎಷ್ಟು ಚಂದ ಕೂತಾವ ನೋಡ್ರಿ. ಇಲ್ಲೇ ಗೊತ್ತಾಗ್ತೈತಿ ನಂಬರ್ 1 ಬರುವ ಹೆಣ್ಮಕ್ಳು. ಇವು ಬೆಳತನ ಓದ್ಲಿವು ಅಲ್ಲಿ ತಾಕಳ್ ಸಾಕತ್ತಾವ, ಬಾಯಿ ತೆಗಿತಾವ, ಸವಳಿಗೆ ಇದಕ್ಕೆ ಸರ್ಕಲ್ಗೆ ಹೋಗ್ಬಿಡ್ತತೆ ಬಾಯಿ. ಇವು ಚಂದಂಗೆ ಓದ್ ನಂಬರ್ 1 ಬರ್ತಾವ. ಆ ಹೆಣ್ಮಗಳಿದ್ರಂತ ನೋಡ್ರಿ, ತೊಡೆಗೆ ಮರಿ ಮಾಡಿ ಅವ್ವ ಬೋಗಾನಿ ಇಟ್ಟಿದ್ಲಂತ. ಬೋಗಾನಿ ಇಟ್ಟಾಗ ಮಗಳಿಗೆ ಕೇಳಿದ್ಲಂತ, ಯವ್ವ ನಮಗೆಲ್ಲ ಹೊಡೆ ತುಂಬ ಊಟ ಮಾಡಿಸ್ತೇವ, ಉಪ್ಪಿಟ್ಟು ತಿನ್ನಿಸ್ತಿ, ನಿನ್ನ ಹೊಟ್ಟಿಗೆ ಉಪ್ಪಿಟ್ಟು ಎಲ್ಲಿ ಅಂತ ಕೇಳಿದಾಗ ಅವು ಒಂದು ಸುಳ್ಳು ಹೇಳ್ತಾಳಂತ ಮಗಳಿಗೆ. ಏನು ಸುಳ್ಳು ಹೇಳ್ತಾಳಂತಂದ್ರೆ, ತಂಗಿ ನನಗೆ ಹಸಿವಿಲ್ವಾ ಅಂತೇಳಿ ಸುಳ್ಳು ಹೇಳಿ ತಾಯಿ ಮಕ್ಕಳು ಹೊಟ್ಟೆ ತುಂಬಿಸ್ತಾಳೆ ಅಂತಂದ್ರೆ ತಾಯಿ ಉಪಕಾರವನ್ನು ನಾವೆಷ್ಟು ಸ್ಮರಿಸಬೇಕು ಅನ್ನತಕ್ಕಂಥ ನಂಬಿಕೆ. ತಾಯಿ ಮೇಲೆ ಮಕ್ಕಳಿಗೊಂದು ಬಹಳ ದೊಡ್ಡ ನಂಬಿಕೆ ಏನು ಅಂತಂದ್ರೆ, ನನ್ನ ತಾಯಿ ನನ್ನನ್ನು ಉಪವಾಸ ಕೇಳೋ ನಂಬಿಕೆ. ಹೆಂಗೆ ನಾವು ತಾಯಿ ಮೇಲೆ ನಂಬಿಕೆ ಇಡ್ತೀವಿ ಯವ್ವ, ಹೆಂಗೆ ತಂದೆ ಮೇಲೆ ನಂಬಿಕೆ ಇಡ್ತೀವಿ, ಹಂಗ ಕಾಶಿಲಿಂಗೇಶ್ವರ ಮೇಲೆ ನಂಬಿಕೆ ಇಡಬೇಕು. ನಮ್ಮ ಅಪ್ಪನ ಮೇಲೆ ನೋಡ್ರಿ ಎಟ್ ಪ್ರೀತಿ ಬತ್ತಿಲ್ಲಿ. ನೀವು ತಾಯಿ ಹೆಂಗ ಅವನ ಮೇಲೆ ನಂಬಿಕೆ ಇಡಬೇಕು, ತಂದೆ ಹೆಂಗ ಅವನ ಮೇಲೆ ನಂಬಿಕೆ ಇಡಬೇಕು. ಅದಕ್ಕಾಗಿ ಅಣ್ಣ ಬಸವಣ್ಣನವರು ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಅವ್ರೇನು ಹೇಳ್ತಾರ? ಏನು ಹೇಳ್ತಾರೆ? ತಂದೆ ನೀನು, ನಮ್ಮಪ್ಪನಿ, ಯಾರಿಗೆ? ಭಗವಂತ. ನಮ್ಮವ್ವನಿ, ನನಗೆ ಬಂಧು ಬಳಗನಿ, ನನ್ನ ಸರ್ವಸ್ವನಿ. ಯಾವಾಗ ಈ ಮಾತು ಭಗವಂತನ ಪವಿತ್ರವಾಗಿರುವ ಕಿವಿಗೆ ಹೋಗಿ ಮುಡ್ತದ ತಾಯಿ, ಅರ್ಥ ಮಾಡ್ಕೊಳ್ಬೇಕು. ಆವಾಗ ಭಗವಂತ ನಮಗೆ ಪ್ರಸನ್ನ ಆಗಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಇಲ್ಲ ಅಂದ್ರೆ ನಾವು ಮಾಡ್ತೀವಿ ನೋಡ್ರಿ. ಏನು ಮಾಡ್ತೀರಿ?
ಭಗವಂತನಿಗೆ ಆಫರ್ ಕೊಡ್ತಕ್ಕಂಥ ಭಕ್ತರು ಹುಟ್ಟ್ಯಾರಿಗೆ. ಯಪ್ಪ ಮಾನ್ಯ ಬಕ್ಕಿ ಗತ್ತರಿಗೆ ಬಾಗಮ್ಮ ಗೊತ್ತೇನೇವ? ಏನ್ರಿ ಸುಮ್ ಕುಂಡ್ರಾಕ್ ಹೋಗ್ಬೇಡ್ರಿ ನೀವು, ಅಂಜಿಕ್ ಬರ್ತಕ್ಕ ನನಗೆ. ಗತ್ತರಿಗೆ ಬಾಗಮ್ಮ ಗೊತ್ತೇನು? ಗೊತ್ತ. ಅಲ್ಲಿ ಗತ್ತರಿಗೆ ಬಾಗಮ್ಮನ ಹುಂಡಿ ಒಳಗೆ ಒಬ್ಬಕ್ಕಿ ಇದನ್ನ ಹಾಕ್ಯಾಳ ಅಂತಂದ್ರೆ ಲೆಟರ್ ಹಾಕ್ಯಾಳತ್ತ. ಏನು ಹಾಕ್ಯಾಳ ಗೊತ್ತೇನ್ರಿ? ಏನು ಹಾಕ್ಯಾಳ? ನಮ್ಮ ಮತ್ತೆ ಸತ್ರನ ಸಿಡಿ ಆಡ್ತಾನಂತ ಹಾಕ್ಯಾಳತ್ತಕ್ಕೆ. ಹೊನಿ ನೀ ಬಡಕು ಅವ್ರ ಅತ್ತೆ ಸತ್ರ ಸಿಡಿ ಆಡಕ್ಕೆ ಆಕೆನ ಬಾಗಮ್ಮ ಬಂದು ಕೊಲ್ಬೇಕಾಗ್ತೀನಿ. ದೇವರಿಗೆ ಲಂಚ ಕೊಟ್ಟು ತಮ್ಮ ಕೆಲಸ ಮಾಡ್ಕೊಳ್ತಕ್ಕಂಥ ಭಕ್ತರು ಹೊಟ್ಟಾರ. ಇವತ್ತು ಲಕ್ಷ ಕೊಟ್ಟು ಕೇಳ್ರಿ, ಮತ್ತೊಬ್ಬರು ಸಾಯ್ಲಿ, ಮತ್ತೊಬ್ಬರು ನಾಶ ಆಗ್ಲಿ, ಮತ್ತೊಬ್ಬರ ಮನೆಗೆ ಬೆಂಕಿ ಹತ್ಲಿ, ಮತ್ತೊಬ್ಬರ ಕಣ್ಣಾಗ ನೀರು ಬರಲಿ ಅಂತ ಹೇಳಿ ದೇವರ ಮುಂದೆ ಬೇಡ್ಕೊಂಡ್ರೆ ದೇವರು ಯಾವತ್ತೂ ಕೈ ಹಿಡಿಯೋದಿಲ್ಲ. ಏನು ಬೇಡ್ಕೊಳ್ಬೇಕು ಅಂತಂದ್ರ, ಭಗವಂತ ಕಾಶಿಲಿಂಗೇಶ ನೀ ಎಂತಹ ಉಪಕಾರವನ್ನ ಮಾಡು ಅಂತಂದ್ರ ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚತಕ್ಕಂಥ ಬುದ್ಧಿ ನನ್ನ ತಲೆ ಒಳಗೆ ಇಡಬೇಡಪ್ಪ, ಅವರ ಮನೆ ಒಳಗೆ ದೀಪ ಹಚ್ಚತಕ್ಕಂಥ ಕೆಲಸ ಮಾಡು ನನ್ನ ತಂದೆ ಅಂತ ಹೇಳಿ ಭಕ್ತರದು ಅವರಿಗೆ ಭಗವಂತ ಒಲಿತಾನೆ. ನಿಮಗೆ ಸುಳ್ಳು ಹೇಳಂಗಿಲ್ಲವ, ಒಂದು ಆದ ಘಟನೆ ನಿಮಗೆ ನೆನಪು ಮಾಡ್ತಾನೆ. ಭಕ್ತಿ ಇಟ್ಟರೆ ಭಗವಂತ ಎಲ್ಲ ಕಾಲದೊಳಗೂ ನಮ್ಮನ್ನು ಕಾಪಾಡ್ತಾನೆ ಅನ್ನತಕ್ಕಂಥ ಒಂದು ವಿಚಾರಕ್ಕೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಏನದು ತಾಯಿ ಅರ್ಥ ಮಾಡ್ಕೊಳ್ಬೇಕು. ಅದು ವಿಶೇಷವಾಗಿ ಮುಂಬೈ ನಗರ. ಆ ಮುಂಬೈ ನಗರದೊಳಗೆ ಒಬ್ಬಕ್ಕೆ ತಾಯಿ, ಒಬ್ಬಕ್ಕೆ ಮಗಳಿದ್ದಳು. ಎಂಥ ಮಗಳು ಗೊತ್ತೇನಿವ? ನಾ ಇದೇ ಹೇಳಿದ್ನೆಲ್ಲ, ಅವ್ವ ಅಪ್ಪಗ ಮಕ್ಕಳು ಹೆಂಗಿರ್ತಾರೋ ಅಂತಂದ್ರೆ ಅವರು ಬೆಳೆದ ದೊಡ್ಡವರಾಗೋದ್ರೊಳಗಾಗಿ ಪ್ರೀತಿಯನ್ನ ತಂದೆ ತಾಯಿಗಳಿಗೆ ಹಂಚ್ತಾರೆ. ಅಂತಹ ಮಗಳು ಇರ್ತಕ್ಕಂಥ ಕಾಲದೊಳಗೆ ತಂದೆ ತಾಯಿಗಳು ಮಗಳ ಮೇಲೆ ಬಹಳ ಪ್ರೀತಿ ಇತ್ತು. ಆಕೆ ಒಂದಿಷ್ಟು ಕರ್ನಾಟಕದ ಮೂಲದ ಹೆಣ್ಣುಮಗಳು. ಅವಾಗ ತವ್ರ ಮನೆಗೆ ಬಂದು ಹೋಗ್ತಿದ್ದಳು. ತವ್ರ ಮನೆಗೆ ಬಂದು ಹೋಗ್ತಕ್ಕಂಥ ಹೆಣ್ಮಗಳು ಒಂದು ದಿವಸ ಏನಾಯ್ತು ಅಂತಂದ್ರೆ, ಪಂಚಮಿ ಹಬ್ಬ ಬರ್ತತಿಲ್ರಿ. ಯಾವಾಗ ಬರ್ತತಿ? ಸನಿ ಬಂದತ್ತೇನ್ರಿ? ಈ ಕಾರ್ಯಕ್ರಮದಾಗ ಸಿಕ್ಕಿ ಯಾವಾಗ ಪಂಚಮಿ ಯಾವುದು ಹುನಿ ಮುಂದೆ ಗೊತ್ತಾಗೋತ್ತ ನನಗೆ. ಹೆಂಗಪ್ಪ ಉಂಡೆ ತಿಂದಿಲ್ಲ ಪಂಚಮಿಗೆ? ಗೋನ್ ಅಳಿಗಾಡ್ತಾನ ಅವನು, ಸೌಂಡ್ ಇಡವ ಭಾಳ ಚಲೋ ಅದಾನೋ ಅವನು ಸಹಿತ. ಎಲ್ಲರೇ ಒಳ್ಳೆ ಕಾರ್ಯಕ್ರಮಗಳಾಗಿರತಕ್ಕಂಥ ಕಾಲದೊಳಗೆ ಅದ್ಭುತವಾಗಿ ಒಂದು ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಆತ ಮಾಡ್ತಾನೆ. ಎಲ್ಲೇ ನಮ್ಮ ಜಮಖಂಡಿ ತಾಲೂಕಿನೊಳಗೆ ಎಲ್ಲೇ ಒಳ್ಳೆ ಕಾರ್ಯಕ್ರಮಗಳಾದ್ರೆ ಅಲ್ಲಿ ಯಾರನ್ನ ಬಯಸ್ತಾರೆ ಅಂತಂದ್ರೆ ನಮ್ಮ ಮಂಜುನಾಥ ಕಂಬಾರ್ ಅವ್ರನ್ನ ಬಯಸ್ತಾರೆ. ಅವನೊಂದು ಜೋರಾಗಿ ಚಪ್ಪಾಳೆಯನ್ನು ತಡ್ತಾ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಏನು ವಿಶೇಷವಾಗಿ ಅಂತಂದ್ರೆ, ತಾಯಿ ಇದ್ದಕ್ಕೆ ಪಂಚಮಿ ಬತ್ತು, ಅನ್ನ ಕರಿಯಾಕ ಬಂದ ಹಬ್ಬ. ಹೆಣ್ಮಕ್ಳಿಗೆ ಬಹಳ ಪ್ರೇಮವ. ಕರಿಯಾಕ ಬಂದಾಗ ಹೆಣ್ಮಗಳಿದ್ದಕ್ಕೆ ತನ್ನ ಕೂಸನ ತಗೊಂಡು ನಡಿ ನಿಮ್ಮ ಮಾವು ಕರಿಯಾಕ ಬಂದಾನ, ನಡಿ ಹೋಗೋಣ ಅಂತ ಹೇಳಿ ಹುಡುಗಿನ ಕೈ ಹಿಡ್ಕೊಂಡು ಎಲ್ಲಿ ಬಂದಳು ಅಂತಂದ್ರೆ ಪಂಚಮಿ ಹಬ್ಬ ಮಾಡಕ್ ಬಂದಳ್ರಿ. ಪಂಚಮಿ ಹಬ್ಬ ಅಂತಂದ್ರೆ ನೆನಪಿಟ್ಕೊಳ್ಬೇಕು, ಎಷ್ಟು ಚಂದ ಇರ್ತೈತಪ್ಪ ಹಬ್ಬ. ತಮ್ಮ ಏನ್ ಮಾಡ್ತಾರ ಪಂಚಮಿಯಾಗ? ಏನ್ ಮಾಡ್ತಾರ? ತಲೆ ಕೈ ಹಚ್ಚಕತ್ತಾವ. ಏನು ಮಾಡ್ತಾರ ಅಂದ್ರೆ ಹೆಣ್ಮಕ್ಳನ್ನ ಕೇಳಿ ಹೇಳ್ತಾರ. ನನಗೇನು ಬರ್ತದ? ನಾವು ಉಂಡಿ ಮಾಡ್ತಾರ, ಚಕ್ಲಿ ಮಾಡ್ತಾರ, ಏನ್ ನೋಡ್ಬೇಕು ಎಲ್ಲ ಚಂದ ನಮ್ಮ ಮಕ್ಕಳ ತಿಂದ ಚಂದ ಇರಲಿ ಅಂತ ತಿಳ್ಕೊಂಡು ಪಂಚಮಿ ಹಬ್ಬ ಶ್ರಾವಣದೊಳಗೆ ಮಾಡ್ತಾರ. ಹೀಗಿದ್ದ ಕಾಲದೊಳಗೆ ಏನಾಯ್ತು ಅಂತಂದ್ರೆ ಎಲ್ಲ ಆ ಉಂಡಿ ಇವನ್ನೆಲ್ಲ ತಿಂದು ಹುಡುಗಿ ಏನ್ ಮಾಡಿತ್ತು, ಯವ್ವ ನಾವೊಂದಿಟ್ಟು ಜೋಕಾಲಿ ಆಡ್ತನು ಅಂತಂದಳು. ಯಾರೋ ಹುಡುಗಿ ಒಂದಿಟ್ಟು ಜೋಕಾಲಿ ಆಡ್ತೀನಿ ಅಂತಂದಾಗ ತಾಯಿ ಹೂ ಅಂದಳು. ತಾಯಿ ಹೂ ಅಂದಾಗ ಹುಡುಗಿ ಇದ್ದಕ್ಕೆ ಕೆಳತೆರ ಜೋಡಿ ಬಂದು ಜೋಕಾಲಿ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಒಬ್ಬರು ಜೋಕಾಲಿ ತೂಗ್ತಾರೆ, ಹುಡುಗಿ ಮುಂದೆ ಹೊಂಟದ, ಖುಷಿ ಆಗಲಾಕತ್ತದ. ಒಂದಿಷ್ಟು ಮುಂದೆ ಹೊಂಟದ, ಹುಡುಗಿಗೆ ಆನಂದ ಆಗಲಾಗ್ತದ, ಹುಡುಗಿ ಚೀರ್ಲಾಕತ್ತದ. ಜೋಕಾಲಿ ತೂಗೋದೇ ಒಂದು ಆನಂದ, ಜೋಕಾಲಿ ಕೂಡೋದೇ ಒಂದು ಆನಂದ. ಹುಡುಗಿ ಆನಂದವನ್ನು ಪಟ್ಕೊಂಡು ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಆ ಆನಂದದೊಳಗೆ ಮಗ್ನನಾಗಿರ್ತಕ್ಕಂಥ ಆ ಹುಡುಗಿ ಏನಾಯ್ತು ಅಂತಂದ್ರೆ ಒಮ್ಮೆ ಮುಂದೆ ಜೋಕಾಲಿ ಹೋಗಿತ್ತು, ತಲೆ ತಿರುಗ ಬಂದು ರಪ್ಪತ್ತು ಕೆಳಗೆ ಬಿತ್ರಿ. ರಪ್ಪತ್ತು ಕೆಳಗೆ ಬಿದ್ದಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ ತಾಯಿ ಆಕೆ ಜೊತೆ ಆಡಾಕ ಬಂದಿರಲ್ಲ ಆ ಹುಡುಗಿಯರೆಲ್ಲ ಓಡ್ಕೊಂತ ಹೋಗಿ ಅವ್ರ ಅವನತ್ತಕ್ಕೆ ಹೋಗಿ, ಅಕ್ಕೋರ ಆಂಟಿ ನಿಮ್ಮ ಮಗಳು ಇದ್ದಕ್ಕಿ ಜೋಕಾಲಿ ಆಗಿಂದ ಬಿದ್ದಾಳ ನೋಡ್ರಿ. ಇಟ್ಟು ಕೇಳಗುಡ್ದ ತಾಯಿಗೆ ಬಹಳ ತ್ರಾಸ ಆಯ್ತು. ಎಲ್ಲಿ ಪೆಟ್ಟಾಗಿತ್ತು ನನ್ನ ಮಗಳಿಗೆ? ಯಾಕಂತಂದ್ರೆ 12 ವರ್ಷಕ್ಕೆ ಹುಟ್ಟಿತ್ತೇವ ಕೂಸದು, ಬಹಳ ಪ್ರೀತಿ ಇರ್ತತಿ. ಇದು ಹೆಣ್ಣ ಹುಟ್ಲಿ ಗಂಡ ಹುಟ್ಲಿವ. ಅವಾಗ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು, ಹೆಣ್ಮಗಳು ಓಡ್ತಾ ಬಂದಳು. ನನ್ನ ಮಗಳಿಗೆ ಏನಾಗಿದೆ ಅಂತ ಹೇಳಿ ಹೆಣ್ಮಗಳು ಓಡ್ತಾ ಬಂದು ನೋಡ್ತಾಳೆ. ಹೆಣ್ಮಗಳು ಮೂರ್ಛೆ ಹೋಗಿದ್ದಾಳೆ, ಸಣ್ಣ ಕೂಸು ಮೂರ್ಛೆ ಹೋಗಿದೆ. ತಾಯಿ ಇದ್ದಕ್ಕೆ ಬಂದು ನೀರು ಸಿಂಪಡಿಸಿದಳು. ನೀರು ಸಿಂಪಡಿಸಿದಾಗ ಹುಡುಗಿ ಎದ್ದಾಗ ಏನಾಯ್ತು ಅಂದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ ಕಿವಿಯಾಗಿದೆ ಒಂದಿಷ್ಟು ರಕ್ತ ಬರಾಕತ್ತಿತ್ತು.
ಯಾವಾಗ ಕಿವಿಯಾಗಿಂದ ಒಂದಿಷ್ಟು ರಕ್ತ ಬರಾಕತ್ಲ ತಾಯಿ ಅಂದಳು, ನನ್ನ ಮಗಳಿಗೆ ಏನೋ ಆಗೈತಿ, ಇದು ಬಿದ್ದೈತಿ ಅಂದ ಬಳಿಕ ಇದನ್ನ ಇಲ್ಲೇ ಇಟ್ಕೊಂಡು ಕೊಂಡಿರಬಾರ್ದು, ನಮ್ಮ ಅಣ್ಣಗೆ ಹೇಳಿ ನಮ್ಮ ಅವ್ಗೆ ಹೇಳಿ ನಾ ಮುಂಬೈಗೆ ಹೋಗ್ಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ರಾತ್ರಿ ಮಿರಜ್ ಟ್ರೈನ್ ಹಿಡ್ಕೊಂಡು ಮುಂಬೈಗೆ ಬಂದಳೆ. ಮಿರಜ್ ಟ್ರೈನ್ ಹಿಡ್ಕೊಂಡು ಮುಂಬೈಗೆ ಬಂದಳು. ಮುಂಬೈಗೆ ಬಂದಿರತಕ್ಕಂಥ ಕಾಲದೊಳಗೆ ಒಂದು ದವಾಖಾನೆ ಒಳಗೆ ಮಗಳಿಗೆ ತೋರಿಸಿದಳು. ಏನಂತ ತೋರಿಸಿದಳು ಅಂತಂದ್ರೆ, ತಾಯಿ ನನ್ನ ಮಗಳಿಗೆ ಏನಾಗೈತಿ ಒಂದು ಸ್ವಲ್ಪ MRI ಸ್ಕ್ಯಾನ್ ಮಾಡ್ರಿ, ಅದನ್ನ ಇದನ್ನ ಮಾಡ್ರಿ ಅಂತಂದಾಗ ಅವರೆಲ್ಲ ಏನು ಮಾಡಿದ್ರು, ಸ್ಕ್ಯಾನ್ಗಿನೆಲ್ಲ ಮಾಡಿದ್ರು. ಮಾಡಿದಾಗ ಹುಡುಗಿ ಒಂದು ಪ್ರಶ್ನೆ ಕೇಳ್ತಿತ್ತು ಅವ್ರ ಅವಾಗ, ಯವ್ವ ಹೊತ್ತು ಮನಗಲಾಕತೈತಿ, ನೀನ್ ನಿತ್ಯವೂ ನನಗೆ ಏನು ಮಾಡ್ತಿದ್ದಿ ಅಂತಂದ್ರೆ ದೇವರ ಕತೆ ಹೇಳ್ತಿದ್ದಿ, ಭಗವಂತನ ಕತೆ ಹೇಳ್ತಿದ್ದಿ. ಎಂತಹ ಭಗವಂತನ ಕತೆ ಹೇಳ್ತಿದ್ದಿ ಅಂತಂದ್ರೆ, ಯಾರ ಭಗವಂತನ ಮೇಲೆ ಪವಿತ್ರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡಿರ್ತಾರಲ್ಲ ಅಂಥವರ ಹೃದಯದೊಳಗೆ ಭಗವಂತ ನೆಲೆ ನಿಲ್ತಾನೆ ಅನ್ನತಕ್ಕಂಥ ಮಾತನ್ನ ನೀ ಹೇಳ್ತಿದ್ದೆ. ಭಕ್ತ ಪ್ರಹ್ಲಾದನ ಕತೆ ನೀ ಹೇಳಿದ್ದೆವ, ಅನೇಕ ವಿಚಾರಗಳನ್ನು ಹೇಳಿ ನನ್ನ ಮನಸ್ಸನ್ನ ನೀನು ಸಂತುಷ್ಟ ಪಡಿಸ್ತಿದ್ದಿ. ಯವ್ವ ಇಲ್ಲೇ ಕರ್ಕೊಂಡು ಬಂದಿ ಅಂತ ಹುಡುಗಿ ಕಣ್ಣು ತೆಗೆದು ಕೇಳಿದಂತ, ಇಲ್ಲವ ನೀವು ಸ್ವಲ್ಪ ಆರಾಮ್ ತಪ್ಪೈತಿ, ಅದಕ್ಕೆ ನಿನ್ನ ದವಾಖಾನೆ ಕರ್ಕೊಂಡು ಬಂದೀನಿ ಅಂತಂದಾಗ ಲಕ್ಷ ಕೊಟ್ಟು ಕೇಳ್ಬೇಕವ. ಅಲ್ಲಿರ್ತಕ್ಕಂಥ ವೈದ್ಯರೆಲ್ಲ ಏನು ಮಾಡಿದ್ರು ಅಂತಂದ್ರೆ, ಹುಡುಗಿಯನ್ನ ಉಪಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ಹುಡುಗಿಯನ್ನ ಉಪಚಾರ ಮಾಡತಕ್ಕಂಥ ಕೆಲಸದೊಳಗೆ ಆವಾಗ ಆ ಒಂದು ಎಲ್ಲ ರಿಪೋರ್ಟ್ಗಳು ಬಂದಾಗ ಅವನ್ನೆಲ್ಲ ಓದಿರ್ತಕ್ಕಂಥ ಆ ಸ್ಕ್ಯಾನಿಂಗ್ದವರು ಒಂದು ಮಾತು ಹೇಳ್ತಾರೆ, ಯವ ನಿನ್ನ 11-12 ವರ್ಷದ ಹುಡುಗಿ ಹೃದಯದೊಳಗೆ ಏನಪ್ಪಾ ಅಂತಂದ್ರೆ 2 ಹೋಲ್ ಅದಾವ. ಏನದ ಹೋಲ್ ಅಂದ್ರೆ ಗೊತ್ತಾಗತ್ತೆ ನಿಮಗೆ, ರಂಧ್ರಗಳು, ತೂತುಗಳದವ ಹೃದಯದೊಳಗೆ. ಆ ರಂಧ್ರಗಳು ಹೋಲುಗಳಿರ್ತಕ್ಕಂಥ ಕಾಲದೊಳಗೆವ ನಿನ್ನ ಮಗಳು ಬದುಕುವುದು 198% ನಿನ್ನ ಮಗಳು ಬದುಕ್ತಾಳಂತ ಹೇಳಕ್ ಸಾಧ್ಯನೇ ಇಲ್ಲ. ಯವ್ವ ನೀ ಏನು ಮಾಡಬೇಕು ಅಂತಂದ್ರೆ, ಇನ್ನೆಟ್ಟು ದಿವಸ ನಿನ್ನ ಮಗಳು ಬದುಕ್ತಾಳ, 8 ದಿವಸ ಚಂದಂಗೆ ಜೋಪಾನ ಮಾಡುವ ಅಂತೇಳಿ ಆ ಹೆಣ್ಮಗಳಿಗೆ ಹೇಳಿ ಕಳಿಸ್ಕೊಟ್ರು. ಹೆಣ್ಮಗಳಂದಳು, ಮತ್ತೆ ಇದನ್ನು ಯಾರೇ ನೋಡಿ ನನ್ನ ಸರ್ವಸ್ವ ಹೋಗ್ಲಿ, ನನ್ನ ಜೀವನದೊಳಗೆ ನನ್ನ ಸಂಪತ್ತು ಹೋಗಲಿ, ನನ್ನ ಹೊಲ ಹೋಗಲಿ, ನನ್ನ ಮನಿ ಹೋಗಲಿ, ನನಗೆ ಏನಾಗಬೇಕು ಅಂತಂದ್ರೆ ನನ್ನ ಮಗಳನ್ನ ಜೀವಂತವಾಗಿ ನನ್ನ ಕಣ್ಣು ಮುಂದೆ ಆಡಬೇಕು, ಅಂತಹ ಒಂದು ಕೆಲಸ ಆಗ್ಬೇಕು ಅಂತೇಳಿ ತಾಯಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಮಾಡಿದಾಗ ಅವ್ರು ಕೇಳ್ತಾರ, ನೋಡುವ ಭಾಳ ಖರ್ಚಾಗ್ತತಿ, ಮತ್ತೆ ಹೆಂಗ ನೀನು ಅಂತಂದ್ರು. ಎಷ್ಟು ಬೇಕಾದಟ್ಟು ಖರ್ಚಾಗ್ಲಿ ಅಂದ್ರು ಹೆಣ್ಮಗಳವ, ಎಷ್ಟು ಬೇಕಾದಟ್ಟು ಖರ್ಚಾಗ್ಲಿ ಅಂತಂದಾಗ ಅವಾಗ ಅವ್ರು ಹೇಳ್ತಾರೆ, ಡಾಕ್ಟರ್ ಮೆಹ್ತಾ ಅಂತ ಹೇಳಿ ಮುಂಬೈದೊಳಗೊಬ್ಬ ದೊಡ್ಡ ಡಾಕ್ಟರ್ ಅದಾರ, ಅವರು ಹೃದಯ ರೋಗ ತಜ್ಞರದಾರ. ನೀ ಏನು ಮಾಡುವ ಅಂತಂದ್ರೆ ನಿನ್ನ ಮಗಳನ್ನ ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅವ್ರಿದ್ದವ್ರು ನಿನ್ನ ಮಗಳನ್ನ ವಾಸಿ ಮಾಡ್ತಾರೆ ಅಂತಂದ್ರು. ಹೆಣ್ಮಗಳು ಖುಷಿ ಆತ್ ನೋಡ್ರಿ, ಎಷ್ಟು ಚಲೋ ಖುಷಿ ಆತ್ ಗೊತ್ತೇನು. ಅಕಸ್ಮಾತ್ ಏನಾದರೂ ನೀರು ಹರ್ಕೊಂಡು ಹೊಂಟಿತ್ತು ಅಂತಂದ್ರೆ ಆ ನೀರಿನೊಳಗೆ ಏನಾದರೂ ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ಒಂದು ಇರಿಬಿ ಹರ್ಕೊಂಡು ಹೊಂಟಿತ್ತು ಅಂತಂದ್ರೆ ಯಾವುದೋ ಒಂದು ಗಿಡಿ ಎಲ್ಲಿ ಆ ನೀರಿನೊಳಗೆ ಹರ್ಕೊಂಡು ಹೋಗ್ತಕ್ಕಂಥ ನೀರಿನ ಆ ಒಂದು ಸೆಳವಿಗೆ ಸಿಕ್ಕಾಗ ಇರಿ ಬಿದ್ದದ್ದು ಆ ಗಿಡದ ಮೇಲೆ ಯಾವ್ದು ಎಲೆ ಮೇಲೆ ಕುಂತ್ಕೊಂಡು ದನ ಸೇರಿ ಅದಕ್ಕೆ ಧನ್ಯವಾದ ಹೇಳಂಗಿಲ್ಲ. ಒಂದು ಸಣ್ಣ ಕಡ್ಡಿ, ಒಂದು ಸಣ್ಣ ಎಲಿ ಇರಿಬಿ ಜೀವ ಉಳಿಸಂಗಿಲ್ಲನೇವ, ಹೌದಲ್ರಿ. ಹೆಣ್ಮಗಳಿಗೆ ಅನಿಸ್ತು, ನನಗೂ ಒಂದು ಕಡ್ಡಿ ಸಿಕ್ಕದ, ನನ್ನ ಮಗಳ ಜೀವ ಉಳಿಸ್ಬೇಕು. ಅವಾಗ ಲಕ್ಷ ಕೊಟ್ಟು ಕೇಳಬೇಕು, ತಾಯಿ ಆ ಮಗು ಇತ್ತಲ್ಲ 11-12 ವರ್ಷದ ಮಗು ತಾಯಿಗೆ ಪ್ರಶ್ನೆ ಮಾಡ್ತದ, ಅಮ್ಮ ಮತ್ತೆ ಇವತ್ತು ಕತೆನ ಹೇಳಿಲ್ಲ ನನಗೆ ನೀನು ತಂಗಿ, ನಮ್ಮ ಜೀವನದ ಕತಿನ ದೊಡ್ಡ ಆಗೈತೆವ, ಯಾಕೆ ಕತೆ ತಗೊಂಡು ಏನು ಮಾಡ್ತಿ, ನಡಿ ಮನೆಗೆ ಹೋಗುನು ಅಂತ ಹೇಳಿ ಹೆಣ್ಮಗಳು ಕೆಮ್ತಿದಳು. ಹೆಣ್ಮಗಳು ತಲೆ ಹಿಡ್ಕೊಂಡು ತಾಯಿ ಇದ್ದಕ್ಕೆ ಮನೆಗೆ ಕರ್ಕೊಂಡು ಹೋಗ್ತಾಳ. ರಾತ್ರಿ 12 ಗಂಟೆ ಆಗಿತ್ತು. ಮಗಳಿಗೆ ಎಚ್ಚರ ಆಗ್ತದೆ. ಎಚ್ಚರಾಗಿ ಮಗಳಿಗೆ ಕೇಳ್ತಾಳೆ ತಾಯಿಗೆ, ಅಮ್ಮ ಅಮ್ಮ ಅಂತಂದಳು. ತಾಯಿ ನಿದ್ದೆ ಒಳಗಿದ್ದಳು. ಕಣ್ಣು ತೆಗೆದು ಕೇಳ್ತಾಳೆ, ಏನವ ಹಶು ಆತೆ ನಿನಗೆ, ನೀರಡಿಕೆ ಆತ ನಿನಗೆ ಏನಾಯ್ತು ಅಂತ ಕೇಳಿದಾಗ ತಾಯಿಗೆ ಮಗಳು ಹೇಳ್ತಾಳಂತ, ಯವ್ವ ನನಗೆ ಹಶುನೂ ಆಗಿಲ್ಲ, ನೀರಡಿಕೆನೂ ಆಗಿಲ್ಲ. ಯವ್ವ ನೀವೊಂದು ಮಾತು ಹೇಳ್ತಿದ್ದಿ, ಎದ್ರು ಹೇಳ್ತಿದ್ದಿ, ಬಿದ್ರು ಹೇಳ್ತಿದ್ದಿ, ಯಾಕೋ ನನಗೆ ತ್ರಾಸ ಆಗಕತ್ತೀವ. ಆ ಮಾತಿಗೆ ಪ್ರಶ್ನೆ ಕೇಳಾಕತ್ತೀನಿ, ದೇವರನ್ನವರೇ ಭೂಮಿ ತಲೆ ಮೇಲೆ ಅದಾನೆಲ್ಲೋ ಅಂತ ಕೇಳ್ತಂತ ಹುಡುಗಿ. ನೋಡ್ರಿ ಏನು ಕೇಳ್ತೀರಿ, ದೇವರೇ ಈ ಭೂಮಿ ತಲೆ ಮೇಲೆ ಅದಾನೋ ಇಲ್ಲೋ ಅಂತ ಹೇಳಿ ಹುಡುಗಿ ಕೇಳ್ತಂತ. ಕೇಳಿರ್ತಕ್ಕಂಥ ಕಾಲದೊಳಗೆ ತಾಯಿ ಹೇಳ್ತಾಳೆ, ಎಂತಹ ಮಾತನ್ನ ಹೇಳ್ತಾಳೆ ಅಂತಂದ್ರೆ, ಮಗು ಈ ಭೂಮಿಯ ಮೇಲೆ ಎಲ್ಲದರ ಹಿಂದೆ, ಎಲ್ಲದರ ಒಂದು ಸೃಷ್ಟಿಯ ಹಿಂದೆ, ಸಾವಿನ ಹಿಂದೆ, ಜನನದ ಹಿಂದೆ, ಎಲ್ಲದರ ಹಿಂದೆ ಭಗವಂತನಿದ್ದಾನೆ. ಭಗವಂತ ಏನು ಮಾಡ್ಯಾನ ಅಂತಂದ್ರೆ ಎಲ್ಲದರ ಹಿಂದೆ ನಿಂತವ ಆಟ ಆಡ್ಸಕತ್ತಾನೆವ. ದೇವರು ಇಲ್ಲ ಅಂದ ಕಾಲದೊಳಗೆ ನಾನು ಇಲ್ಲ, ನೀನು ಇಲ್ಲ, ನಿಮ್ಮ ಅಪ್ಪನೂ ಇಲ್ಲ, ಈ ಜಗತ್ತ ಇಲ್ಲವ ಅನ್ನತಕ್ಕಂಥ ಮಾತನ್ನ ಹೆಣ್ಮಗಳು ಹೇಳಿದ್ಳಂತ ನೋಡ್ರಿ ಆ ತಾಯಿ. ಇದನ್ನ ಕೇಳಿ ಹುಡುಗಿ ಖುಷಿ ಆತಂತ. ಹಂಗಾದ್ರೆ ಇವನ್ನ ಚಿಂತೆ ಮಾಡಂಗಿಲ್ಲ ಅಂದಳತ್ತ ಹುಡುಗಿ. ಯಾಕೆ ಅವತ್ತಂಗೆ ನೀ ಏನು ಚಿಂತೆ ಮಾಡಕತ್ತಿದ್ದಿ ಈ ಸಣ್ಣ ವಯಸ್ಸಿಗೆ ಅಂತಂದಳತ್ತ. ಇಲ್ಲವ ಮತ್ತೆಲ್ಲ ನೀ ಗುಸು ಅಂತ ಹೇಳಿ ದವಾಖಾನ್ಯಾಗ ಮಾತಾಡ್ತಿದ್ದಿ, ಏನು ಮಾತಾಡ್ತಿದ್ದಿ ಅಂತಂದ್ರೆ ನಾವು ಉಳಿಯಂಗಿಲ್ಲ ಅಂತ ಹೇಳ್ತಿದ್ರು, ನೀ ಕಣ್ಣೀರು ಹಾಕ್ತಿದ್ದಿ, ನನ್ನ ಮಗಳನ್ನ ಉಳಿಸ್ಕೊಂಡು ನನ್ನ ಕಿವಿಗೆಲ್ಲ ಮಾತು ಬಿದ್ದವು ನೋಡ್ರಿ. 11-12 ವಯಸ್ಸಿನ ಹುಡುಗಿ ತಾಯಿ.
11-12 ವಯಸ್ಸಿನ ಹುಡುಗಿ ಕಿವಿಗೆ ಈ ಮಾತುಗಳು ಬಿದ್ದಿರ್ತಕ್ಕಂಥ ಕಾಲದೊಳಗ ಆ ಹುಡುಗಿ ಹೇಳಕತ್ತದ, ಎಂತಹ ಕಿಮ್ಮತ್ತಿನ ಮಾತು ಹೇಳಿತ್ತು ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಮತ್ತು ನಾವು ಉಳಿಬೇಕು ಅಂತಂದ್ರೆ ನೀ ಹೇಳಿ ಹೃದಯದೊಳಗೆ ದೇವರು ಇರ್ತಾನ, ಆ ದೇವರು ನಮ್ಮನ್ನು ಉಳಿಸ್ಕೊಳ್ತಾನೆ ಅನ್ನತಕ್ಕಂಥ ಮಾತು ಹೇಳಿಯವ. ಹೆಂಗ ಅಂತಂದಾಗ ತಾಯಿ ಅಂದಳು, ಚಿಂತೆ ಮಾಡಿಬೇಡವ, ಯಾಕೆ ಚಿಂತೆ ಮಾಡತಿ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ, ಲೋಕನಾಥನ ಧ್ಯಾನದೊಳಗಿರು ಮನವಿ ಅನ್ನೋ ಮಾತನ್ನ ತಾಯಿ ಇದ್ದಕ್ಕೆ ಭಗವಂತನ ಧ್ಯಾನದೊಳಗೆ ನೀ ಇರುವ ಅಂತ ಹೇಳಿದಾಗ ಮಗಳಿದ್ದಕ್ಕೆ ಕಣ್ಣು ಮುಚ್ಚಿ ನಿದ್ದೆ ಮಾಡಕತ್ತಲು. ಮುಂಜಾನೆ ದವಾಖಾನೆ ತಗೊಂಡು ಹೋದ್ರವ, ದವಾಖಾನೆಗೆ ತಗೊಂಡು ಹೋದ್ರು, ಲಕ್ಷ ಕೊಟ್ಟು ಕೇಳಬೇಕು ನೀವಿಲ್ಲ. ದವಾಖಾನೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಕಾಲದೊಳಗೆ ವೈದ್ಯರು ಡಾಕ್ಟರ್ ಮೆಹ್ತಾ ಅವರು ಈ ಹುಡುಗಿನ ನೋಡಕ್ ಬಂದಾಗ ಆಕೆಗೆ ರಿಪೋರ್ಟ್ಸ್ ಓದಿ ಅವರಿಗೆ ಬಹಳ ವಿಚಿತ್ರ ಅನಿಸ್ತು. ಭಗವಂತ ಎಷ್ಟು ಕೆಟ್ಟಿರ್ಬೇಕು, ಇಟ್ಟು ಸಣ್ಣ ವಯಸ್ಸಿನ ಹುಡುಗಿ, 11-12 ವಯಸ್ಸಿನ ಹುಡುಗಿ ಇಟ್ಟೆಲ್ಲ ಕಷ್ಟ ತಡ್ಕೋತತೇನು ಪಾಪಿದು. ಯವ್ವ ಹೌದಲ್ರಿ, ಇಟ್ಟು ಕಷ್ಟ ಪಡ್ಕೊಳ್ತತೇನು? ಇಲ್ಲ, ಭಾಳ ತ್ರಾಸ ಆಗ್ತದ ಅಂತ ತಿಳ್ಕೊಂಡು ಡಾಕ್ಟರ್ ಇದ್ದವರು ಹುಡುಗಿ ಮುಖ ನೋಡ್ತಾರೆ. ನೋಡಿ ತಂಗಿ, 1-4 ದಿವಸ ನಿನ್ನನ್ನು ಅಬ್ಸರ್ವೇಷನ್ ಒಳಗೆ ಇಡ್ತೀವ, ಮುಂದೆ ಹೋಗಿ ನಿನಗೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಆಪರೇಷನ್ ಮಾಡ್ತೀವಿ ಅಂತಂದಾಗ ಹುಡುಗಿ ನಕ್ಕೋತ ಆತ್ರಿ ಅಂಕಲ್, ನೀವು ಹೆಂಗೆ ಬೇಕಾದ್ರೆ ಇದು ಮಾಡ್ರಿ, ನಾನು ಧೈರ್ಯವಾಗಿದ್ದೀನಿ ಅಂತ ಹೇಳಿ ಹುಡುಗಿ ಹೇಳ್ತು. ಮರುದಿವ್ಸ ಮತ್ತೆ ಡಾಕ್ಟರ್ ಇದ್ದ ಹುಡುಗಿ ಎತ್ತಕ್ಕೆ ಬಂದ್ರಿ. ಹುಡುಗಿ ಎತ್ತಕ್ಕೆ ಬಂದ ಹುಡುಗಿದ್ದು ನಕ್ಕೋತ ಡಾಕ್ಟರ್ ಒಂದು ಪ್ರಶ್ನೆ ಕೇಳ್ತತ್ರಿ. ಲಕ್ಷ ಕೊಟ್ಟು ಕೇಳ್ಬೇಕು. ಏನು ಪ್ರಶ್ನೆ ಕೇಳ್ತತ? ಸಾಹೇಬ್ರ, ನಮ್ಮವು ಇದ್ದಕ್ಕಿ ದಿವಸ ಸಂಜೆ ಕಾತು ಅಂತಂದ್ರೆ ನನ್ನ ಕತೆ ಹೇಳ್ಕೊತ ಬಂದಾಳ. ಏನು ಕತೆ ಹೇಳ್ಕೊತ ಬಂದಾಳು ಅಂತಂದ್ರೆ, ನನ್ನ ತಾಯಿ ಎಂಥ ಅದ್ಭುತ ಕತೆ ಹೇಳ್ಯಾಳು ಅಂತಂದ್ರೆ, ಎಲ್ಲರ ಹೃದಯದೊಳಗೆ ಭಗವಂತ ಇರತಕ್ಕಂಥ ಕತೆ ಹೇಳ್ಯಾಳ. ನಿನ್ನೆ ನಮ್ಮವು ಮಾತಾಡ್ತಿದ್ದಳ್ರಿ. ಏನಂತ ಮಾತಾಡ್ತಿದ್ದಳು ಅಂತಂದ್ರೆ, ನನ್ನ ಹೃದಯವನ್ನು ಹೋಳ್ತಾರಂತ, ನನ್ನ ಹೃದಯವನ್ನು ಹೋಳಿರ್ತಕ್ಕಂಥ ಎಡಗಡೆ ಇರತಕ್ಕಂಥ ಹೃದಯವನ್ನು ಹೋಳಿ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳದಾವಂತ. ರಂಧ್ರಗಳು ಇರತಕ್ಕಂಥ ಕಾಲದೊಳಗೆ ಅಪ್ಪರ ಡಾಕ್ಟರ್ ಕೇಳಿರಲ್ಲ ಒಂದು ಮಾತು ಏನಪ್ಪಾ ಅಂತಂದ್ರೆ, ನೀವೇನಾರೇ ಆ ಹೃದಯ ಹೋಳಿರ್ತಕ್ಕಂಥ ಕಾಲದೊಳಗೆ ನಾನು ನಿಮಗೊಂದು ಪ್ರಶ್ನೆ ಏನು ಕೇಳ್ತನು ಅಂತಂದ್ರೆ, ಅಲ್ಲೇನಾರೇ ನನಗೆ ಕಾಶಿಲಿಂಗೇಶ ಕಂಡಪ್ಪ ಅಂತಂದ್ರೆ ನನ್ನ ಆಪರೇಷನ್ ಮುಗಿಯ ನನಗೆ ನೀವು ಹೇಳಬೇಕು ನೋಡ್ರಿ ಅಂತೇಳಿ ಹುಡುಗಿದ್ದಕ್ಕೆ ಡಾಕ್ಟರ್ ಕೇಳಿದತ್ ನೋಡ್ರಿ. ಡಾಕ್ಟರ್ಗೆ ವಿಚಿತ್ರ ಅನಿಸ್ತಂತ, ಏನೋ ಹುಚ್ಚು ಹುಡುಗಿ ಐತಿದು, ಹೃದಯದಾಗ ಏನು ಇರ್ತತಿ? ರಕ್ತ ಇರ್ತತಿ, ಅಲ್ಲಿ ಮಾಂಸ ಇರ್ತತಿ, ಅದನ್ನ ಬಿಟ್ಟು ಹೃದಯದಾಗ ಏನಿರ್ತತಿ? ಅದು ಲಬ್ ಡಬ್ ಬದುಕೊಂತ ಮನುಷ್ಯನ ಉಳಿಸ್ತೈತಿ. ಎಷ್ಟು ಹುಚ್ಚು ಹುಡುಗಿ ಐತಿದು, ಇದಕ್ಕೇನು ಬುದ್ಧಿಗಿದ್ದು ಇವ್ರವು ಶಾನೆ ಹೇಳದಲ್ಲೋ. ನಾ ವಿಜ್ಞಾನ ಓದ್ಕೊಂಡು ಬಂದವ, ಸೈನ್ಸ್ ತಮ್ಮ ಏನು ಓದ್ಕೊಂಡು ಬಂದಾರ? ಸೈನ್ಸ್ ಓದ್ಕೊಂಡು ಬಂದಿನ ನಾ, ಸೈನ್ಸ್ ಓದ್ಕೊಂಡು ಬಂದೀನಿ. ಸೈನ್ಸ್ ಓದ್ಕೊಂಡು ಬಂದವನ ಮುಂದೆ ಈಗ ಏನು ಹೇಳ್ತಾಳೆ ಹುಡುಗಿ ತಿಳ್ಕೊಂಡು ಡಾಕ್ಟರ್ ತಲೆನೇ ಕೆಡಿಸ್ಕೊಳ್ಳಿಲ್ಲತ್ತವ. ತಲೆ ಕೆಡಿಸ್ಕೊಳ್ಳಿಲ್ಲತ್ತ ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಒಂದು ದಿವಸ ಏನಾಯ್ತು ಅಂತಂದ್ರೆ, ಹುಡುಗಿದು ಆಪರೇಷನ್ ಟೈಮ್ ಬಂತಂತ. ಏನು ಬರ್ತೀವ? ಆಪರೇಷನ್ ಟೈಮ್ ಬಂತಂತ. ಬಂದಿರತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ಡಾಕ್ಟರ್ ಇದ್ದವರು ಅವರೇ ಡಾಕ್ಟರ್ ಮಾಡ್ಬೇಕು ಆಪರೇಷನ್, ಬೇರೆ ಯಾರೂ ಮಾಡಕ್ ಬರಂಗಿಲ್ಲ ಅದನ್ನು. ಡಾಕ್ಟರ್ ಇದ್ದವ್ರು ಏನು ಮಾಡಿದ್ರು ಅಂತಂದ್ರೆ, ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಆಪರೇಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ತಯಾರನ್ನ ಮಾಡಿದ್ದಾರೆ. ಎಲ್ಲ ತಯಾರನ್ನ ಮಾಡಿಕೊಂಡು ಆ ಹೆಣ್ಮಗಳು ಸಣ್ಣ ಕೂಸಿಗೆ 11-12 ವಯಸ್ಸಿನ ಕೂಸಿಗೆ ಸೆಡಿಟಿವ್ಸ್ ಅಂದ್ರೆ ಆಕಿ ಮಂಪರ್ ಹೋಗ್ಲಿ ಸುಂದ್ ಬರಲಿ ಅಂತೇಳಿ ಸುಂದಿನ ಇಂಜೆಕ್ಷನ್ ಮಾಡಿ ಹುಡುಗಿನ ಮಲಗಿಸಿದ್ದಾರೆ. ಹುಡುಗಿ ಮಲಗಿಸುವಾಗ ಶಿವಶಿವ 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 ಅಂತೇಳಿ ಹುಡುಗಿ ಮಲ್ಕೊಂಡದ. ಹುಡುಗಿದೇನಿವ? ನನ್ನ ಜೀವ ಭಗವಂತ ಒಬ್ಬ ಕಾಪಾಡ್ತಾನಂತ ಹುಡುಗಿ ಗೊತ್ತು. ವಿಶ್ವಾಸ, ನಂಬಿಕೆ. ಏನ್ ನಂಬಿಕೆ ಹಾಕಿದು? ಎಟ್ಟ ತ್ರಾಸಾದ್ರೂ ಭಗವಂತನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಹುಡುಗಿದು. ಡಾಕ್ಟರ್ದೇನು? ಯಾರ ಕೈ ಬಿಡ್ತಾರನ್ನು ಗೊತ್ತಿಲ್ಲ, ನನಗೆ ರೊಕ್ಕ ಬರ್ಬೇಕು, ನಾ ಆಪರೇಷನ್ ಮಾಡ್ಬೇಕಂತ ಒಂದು. ಮತ್ತು ಡಾಕ್ಟರ್ಗಳು ಹಂಗಲ್ಲಿವ. ಈಗ ನೀವು ಮಿರಜ್ ದವಾಖಾನೆಗೆ ಅದು ಹೋಗ್ರಿ, ನೀವು ಏನು ಮಾಡ್ತಾವ ಗೊತ್ತೇನು? ಮಂಜ ಪಲ್ಲೆಟ್ ನೋಡಪ್ಪ, ಯಾವ ನನಗೆ ಗಂಟು ಬಿದ್ದಾವ. ಯಾವ ವ್ಯಾಯಾಮ ಮಾಡೋಕೆ ನಾಳೆ ಹೇಗೆ ಬಂದಲ್ಲಿ ಬಾಯ್ ಕಡೆ ನನ್ನ ಗಂಟು ಬಿದ್ದಾವ. ನೋಡು, ತ್ರಿಪುರ ಸುಂದರ ಬಂದಾನ ಅದಕ್ಕೆ ಜೋತ್ ಬೆಳಕ. ನನಗೆ ಮಂದಿ ಮಾತಾಡೋ ಮೈಯಾಗ ದೇವ್ರು ಬರ್ತಾವೆ. ಮಂದಿ ಯಾರೇ ಬಾಜುಕು ನಾ ಪುರಾಣ ಮಾಡಕ್ಕೆ ಮೈಯಾಗ ದೇವ್ರು ಬರ್ತಾವೆ. ಬಂದು ಗೊತ್ತಾಗಂಗಿಲ್ಲ ಏನು ಮಾತಾಡ ಮಾಡಿಬಿಡ್ತಾವ ಒಮ್ಮೆ. ಈಗ ನಾ ಕೂರಾತ ಮೈಯಾಗ ದೇವ್ರು ಬಂದಿಲ್ಲ, ನಿಮ್ಮ ಊರಾಗ ಬಂದು ನೋಡೋ ಯಾ ದೇವ್ರತ್ ಕೇಳಿಗಿಳಿ ಮತ್ತು ನೀ ಮತ್ತು ದೇವ್ರು ಭಾಳ ಇರ್ತಾವೆ. ಆಯಾ ಭಾಗ ಅಲ್ಲಿ ಎದ್ದು ಬರೀ ಕಡೆ ಅದು ಯಾವ್ದು ಗಿಡ ಹೇಳೋ, ಎದ್ದು ಬಾಯಿ ಕಡೆ ಮುಂದೆ ಬಾಯಿಲಿ ಜಾಗ ಎತ್ಕೊಂಡ್ರು ಬಾ. ಅವ್ನು ನೋಡೋ ಒಂದು ಕತ್ತಿ ನೆನಪಾತೇವ ನನಗೆ. ಮೊನ್ನೆ ಒಬ್ಬಕ್ಕಿ ಹೆಣ್ಮಗಳು ಪುರಾಣಕ್ಕೆ ಬಂದಿಳ್ರಿ, ಊರ ಹೆಸರು ಹೇಳಂಗಿಲ್ಲ ಇವನ. ದನಿ ಹಿಡಿತೈತಿ.
ಅವ್ನು ನೋಡೋಣ ಬತ್ ನೋಡ್ರಿ ಬಿಡಿ ಹೆಂಗೆ ಅವನ ನಾವು ಯಾಕಲ್ಲ ಹೋಗಾಗ ಬಡಿಗೆ ತೊಗೊಂಡು ಬಂದಿಪ್ಪ ನನಗೆ ಏನಾತ್ರಿ ಹೆಣ್ಮಗಳಿದ್ದಾಗ ಕೊಂಡ್ರೆ ಇನ್ನೇನು ನೋಡಕತ್ತಾನೆ ಇವೇನು ದಾಡು ಹೆಣ್ಮಗಳಿದ್ದಕ್ಕೆ ಪುರಾಣಕ್ಕೆ ಬಂದಳು. ಪುರಾಣಕ್ಕೆ ಬರ್ಬೇಕಾದಾಗ ಏನಾತ್ರಿ ಹೆಣ್ಮಕ್ಳು ಪುರಾಣ ಅಂದ್ರೆ ಬಹಳ ಜೀವಿವ ನೋಡ್ರಿ. ಗಂಡ್ಮಕ್ಳು ಆ ಕಡೆ ಎಲ್ಲ ದೂರ ದೂರ ಕೂತಾರ. ಹೆಣ್ಮಕ್ಳು ಹಂಗಲ್ಲ, ಮುಂದೆ ಬಂದು ಕೂತು ಪುರಾಣ ಚಂದ ಕೇಳೋರು. ಹೆಣ್ಮಕ್ಳು ಇದ್ರೆ ಪುರಾಣ ಚಂದೇವ. ಮತ್ತು ನಾಳೆ ಗಂಡ್ಮಕ್ಳು ಬರೆದು ಬಿಟ್ಟಿರಪ್ಪ ನೀವು ಹಣಿ ಬಿಡ್ಕೊಡ್ರಿ. ನೀವು ಬಂದ್ರೆ ಚಂದ, ದೂರ ಕುಂಡ್ರೆ ಮುಂದೆ ಬಂದು ಕೂತ್ರೆ ಚಂದ ಅನಿಸ್ತೈತೆ ನನಗೆ. ಅದಕ್ಕಾಗಿ ಆಕೆ ಹೆಣ್ಮಗಳು ಇದ್ದಕ್ಕೆ ಪುರಾಣಕ್ಕೆ ಬರಬೇಕು ಅಂತಂದಾಗ್ಯವ. ಹೆಂಗಂದ್ರೆ ಪದ್ಧತಿಲಿ ಹೆಣ್ಮಗಳು ಚಂದಂಗೆ ಹನಿಗೆ 3 ಬತ್ತಿ ಹಚ್ಕೊಂಡು ಪಾಂಡ್ರಂಗನ ಬುಕ್ಕಿಟ್ಟು ಹಚ್ಕೊಂಡು ಹೆಣ್ಮಗಳಿದ್ದಕ್ಕೆ ಪುರಾಣಕ್ಕೆ ಬರೋಕ್ಕೆ ಒಂದು ದಿವಸ ಏನಾಯ್ತು ಅಂತಂದ್ರೆ ಬರೀ ನಾನಾ ಪುರಾಣ ಕೇಳೋದೇನು, ನನ್ನ ಮಗನ ಪುರಾಣಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಹುಡುಗನಟ್ಟ ಎತ್ತರಿದ್ದೇವೆ, ಆಮೇಲೆ ನೋಡಕ್ಕೆ ಅವ್ನು ಈಗ ನೋಡ್ಬೇಡ್ರಿ. ಆಕೆ ಮಗ ಬಿದ್ದ. ಹೆಣ್ಮಗಳಂದಳು ಸಾಲಿಯಿಂದ ಹುಡುಗಿದ್ದದು ಆಡಿ ಬಂದಿತ್ತಿರೋದು. ಸಾಲಿಯಿಂದ ಹುಡುಗ ಆಡಿ ಬಂದಿತ್ತು. ಆಡಿ ಬಂದಿರತಕ್ಕಂಥ ಕಾಲದೊಳಗೆ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ, ನೀವೆಲ್ಲ ಹೆಣ್ಮಕ್ಳ ಪ್ರೀತಿ ಅಲ್ಲ ಮಕ್ಕಳ ಮೇಲೆ. ಆಕೆ ಅಂದಳು, ತಮ್ಮ ಒಂದು ಕಪ್ ಚಹಾ ಮಾಡ್ತಾನೆ ಕುಡಿ ಅಂತಂದಳು. ಚಹಾ ಮಾಡಿಲ್ ನೋಡ್ರಿ. ಚಹಾ ಮಾಡಿ ಒಂದು 4 ಬಿಸ್ಕುಟ್ ಕೊಟ್ಟು ಹುಡುಗ ಬಿಸ್ಕುಟ್ ತಿತ್ತು. ಬಿಸ್ಕುಟ್ ತಿಂದಾಗ ಅವು ಅಂದಳು, ತಮ್ಮ ನಿಮ್ಮ ಅಪ್ಪಗೆ ಒಂದು 4 ರೊಟ್ಟಿ ಮಾಡಿ ಅನ್ನಕ್ಕಿಟ್ಟು ಒಂದಿಷ್ಟು ಬದನೆಕಾಯಿ ಪಲ್ಯ ಮಾಡಿ ಬರಾಕತ್ತೀನಪ್ಪ, ನೀ ಏನು ಮಾಡು ಅಂತಂದ್ರೆ, ಏನು ಮಾಡು ಇಲ್ಲೇ ಮಕ್ಕೊಂಡಂಗೆ ಮಾಡಪ್ಪ, ನೀನು ಹೋಗಾಕ ತೊಗೊಂಡು ಹೋಗ್ತಾನ ಅಂದ್ರೆ ಹೆಣ್ಮಗಳಿಗೆ ಹೋಗಾಕ ತೊಗೊಂಡು ಹೋಗ್ತಾನ ಅಂತಂದಾಗ ಹುಡುಗ ಇದ್ದದ್ದು ಪಡಸಲೆಗೆ ಮಕ್ಕೋತಿರೋದು ಪಾಪ. ಪಡಸಲೆಗೆ ಹುಡುಗ ಮಕ್ಕೊತ್ತು. ಅವು ಬಂದಳಕ್ಕೆ. ಎಲ್ಲಿ ಬಂದಳ್ರಿ? ಒಲಿ ಮೇಲೆ ಅನ್ನಕ್ಕಿಟ್ಲು, ಅಡಿಗೆ ಮಾಡಿದಳು. ಎಲ್ಲ ಅಡಿಗೆ ಮಾಡಿ ಎಲ್ಲ ತಯಾರು ಮಾಡಿ ಇಟ್ಟಿನ್ನು ಪುರಾಣಕ್ಕೆ ಹೋಗ್ಬೇಕು ಅಂತ ಅನ್ಕೊಡ್ದ. ಇನ್ನು ಒಳಗೆ ಹೋಗಿ ಒಂದಿಷ್ಟು ಹಣಿಗೆ ಕುಂಕುಮ ಹಚ್ಕೊಳಕತ್ತಳು. ಅಟ್ರಾಗಿ ಏನಾಯ್ತು ಅಂತಂದ್ರೆ ಆಕೆ ಗಂಡ ಬಂದೇವ. ಅವ ಹೆಂಗೆ ಬರವ ಅಂದ್ರೆ ಸುಮ್ಮ ಬರವ ದೇವಿನ ಗತಿ. ಸುಮ್ಮ ಬಂದವ ಹೆಂಗೆ ಬಂದ ಅಂತಂದ್ರೆ ಅವನೊಂದು ಸಮಸ್ಯೆ ಇತ್ತು. ಏನು ಸಮಸ್ಯೆ ಇತ್ತು ಗೊತ್ತೇನ್ರಿ? ಮಗನೂ 3 ಪುಟ್ಟಿದ್ದ, ಗಂಡನೂ 3 ಪುಟ್ಟಿದ್ದೇವ. ನಗಬೇಡ್ರಿ ಭಾಳ ನೀವು. 3 ಪೂಟಿದ್ದವ. 3 ಪೂಟಿದ್ದಾಗ ಅವ ಅಂದ, ನನ್ನ ಮಗ ಮಕ್ಕೊಂಡತ್ತಿ, ನಾನು ಹೊತ್ತು ಮನೆಗೆ ಬಂದೀನಿ, ಹೊಲದಾಗ ಕೆಲಸ ಬಗ್ಸಿ ಮಾಡಿ ಬಂದೀನಿ, ನಾಯಲ್ಲಿ ಮಕ್ಕೋಬೇಕು ಅಂದ್ರೆ ನನ್ನ ಮಗನ ಬಾಜುಕ್ ಮಕ್ಕೋಬೇಕು ಅಂತ ಅಪ್ಪಿದ್ದವ್ ಮಗನ ಬಾಜುಕ್ ಮಕ್ಕೊಂಡ್ರಿ. ಅಪ್ಪಿದ್ದವ್ ಮಗನ ಬಾಜುಕ್ ಮಕ್ಕೊಂಡು ಹೆಣ್ಮಗಳಂದ್ರು ಅವ್ರು ಹಾಡಾಕತ್ರು ಹಾಡು ಹೊಡೆದು ಹೆಣ್ಮಗಳು ಪುರಾಣ ಟೈಮ್ ಆತೇಳಿ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ, ಇನ್ನು ಪಟ್ಟಣ ಹುಡುಗನ ಎತ್ಕೋಬೇಕಂದ್ರು ಎತ್ಕೋ ಕುಡ್ದ. ಊರಾಗ ಒಂದು ಏನಿತ್ತು ಆಮೇಲೆ ಲೈಟ್ ಪಟ್ನ ಹಾದಿಯವ. ಏನಾತ್ರಿ? ಲೈಟ್ ಪಟ್ನ ಅದು ಹೆಣ್ಮಗಳು ಹೊತ್ಕೊಂಡು ಏನು ಹೊತ್ಕೊಂಡು ಗೊತ್ತೇನ್ರಿ? 60 ಕಿಲೋ ಗಂಟು ಹೊತ್ಕೊಂಡ್ಲಾಕಿ. ನನ್ನ ಮಗ ಇಟ್ಟಾಕ ವಾಜ್ಯ ಆಗೈತಿ ಅಂದಳಾಕಿ. ನನ್ನ ಮಗ ಇಟ್ಟಾಕ ವಾಜ್ಯ ಆಗೈತಿ ಅಂದಳು. ಏನು ಹೊತ್ಕೊಂಡಿದ್ಲು ಅಂತಂದ್ರೆ, ಲಕ್ಷ ಕೊಟ್ಟು ಕೇಳಬೇಕು, ಬಾಜುಕಿರ್ತಕ್ಕಂಥ ಗಂಡನ್ನು ಹೊತ್ಕೊಂಡಿದ್ಲಾಕಿ. ಬಾಜುಕಿರ್ತಕ್ಕಂಥ ಗಂಡನ್ನು ಹೊತ್ಕೊಂಡಿದ್ಲು. ಲಕ್ಷ ಕೊಟ್ಟು ಕೇಳ್ರಿ. ಗಂಡನನ್ನು ಹೊತ್ಕೊಂಡು ನಡೆದ್ಲು ಪುರಾಣ ಕೇಳಾಕಿ. ನಡೆದ್ಲು. ನಡುತ್ತಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ,